Hey everyone, welcome to my new video. So happy ಮಹಾಶಿವರಾತ್ರಿ ಎಲ್ಲರಿಗೂ. ಇವತ್ತು ಹ್ಯಾಪಿ ಶಿವರಾತ್ರಿ ಇದೆ. ಸೊ ಶಿವರಾತ್ರಿ ದಿನ ನಮ್ಮ ಮನೆಯಲ್ಲಿ ವಿಶೇಷ ಪೂಜೆ ಇದೆ. ಆ ಪೂಜೆ ನಾವು ಯಾವ ಪೂಜೆ ಮಾಡ್ತಾ ಇದ್ದೀವಿ, ಪ್ಲಸ್ ನಾವು ನಮ್ಮ ಮನೆಯಲ್ಲಿ ಅಭಿಷೇಕ ಮಾಡ್ತಾ ಇದ್ದೀವಿ, ಯಾವ ಥರ ಮಾಡ್ತಾ ಇದ್ದೀವಿ ಇಟ್ಟು ಆದಿ ಶಿವ ಅಂದರೆ ಆದಿಯೋಗಿ ಶಿವಂದು ನಾನು ರಂಗೋಲಿ ತೆಗ್ದಿದ್ದೀನಿ. ಅದು ಯಾವ ಥರ ತೆಗ್ದಿದ್ದೀನಿ ಈ ವಿಡಿಯೋಲಿ ಸಿಗುತ್ತೆ. ಸೊ ಖಂಡಿತ ಎಂಡ್ ತನಕ ನೋಡಿ. ನೀವಿದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಸೊ ಲೈಕ್ ಮಾಡಿ ಇಷ್ಟ ಆಗಿದ್ರೆ. ಸೊ ನಿಮ್ಮ ಮನೇಲೇ ಕೂಡ ನೀವು ಈ ಥರ ಪೂಜೆ ಮಾಡ್ತೀರಾ ಅಂದರೆ ಖಂಡಿತ ಒಂದು ಕಮೆಂಟ್ ತಿಳಿಸಿ. ಇವತ್ತಿನ ದಿನ ತುಂಬ ಶುಭವಾದ, ಇವತ್ತು ಶಿವ ಮತ್ತು ಪಾರ್ವತಿ ವಿವಾಹ ದಿನ ಅಂತ ಅಂತಾರೆ. ಸೊ ಇವತ್ತಿನ ದಿನ ನಾವು ಕೂಡ ಚೆನ್ನಾಗಿ ಪೂಜೆ ಮಾಡಿದ್ದೀವಿ, ನೋಡ್ಬೋದಾ. ಪೂಜೆ ಕಂಪ್ಲೀಟ್ ಆಗಿದೆ. ಇವಾಗ ಏನಿದೆಯಲ್ಲ ಅಭಿಷೇಕ ಮಾಡ್ತಾಯಿದ್ದೀವಿ. ಅಭಿಷೇಕಕ್ಕೆ ಏನೇನು ಬೇಕು ಎಲ್ಲಷ್ಟು ನಾನು ಮುಂಚೆನೇ ಪ್ರಿಪೇರ್ ಮಾಡ್ಕೊಂಡಿದ್ದೆ. ನೋಡಿ ಈ ಥರ ಫಸ್ಟ್ ಅಭಿಷೇಕ ಸ್ಟಾರ್ಟ್ ಆಗಿದೆ. ಇಲ್ಲಿ ನಾವು ಪಂಚಾಮೃತ ಅಭಿಷೇಕ ಮಾಡ್ತಾಯಿದ್ದೀವಿ ಮನೆಯಲ್ಲೇ ಶಿವಪಿಂಡಿಗೆ. ಸೊ ದೇವಸ್ಥಾನಕ್ಕೂ ಕೂಡ ಹೋಗಿ ಬರಬೇಕು, ಬಟ್ ಮನೆಯಲ್ಲಿ ಪೂಜೆ ಮಾಡಿಕೊಂಡು ದೇವಸ್ಥಾನಕ್ಕೂ ಹೋಗಿ ಬರ್ತೀವಿ. ಇವತ್ತು ಏನಿದೆ ಅಂದರೆ ನೈವೇದ್ಯಕ್ಕೆ ನಾನು ಇವತ್ತು ಫಳರು ಪ್ಲಸ್ ಹಣ್ಣು ಹಂಪಲು ಮತ್ತಂದರೆ ಕಡಲೆಕಾಯಿ ಮತ್ತು ಶೇಂಗಾದುಂಡಿ ಎಳ್ಳುದುಂಡಿ ನಮ್ಮ ಕಡೆ ನೈವೇದ್ಯ ಅಂತ ಕೊಡ್ತಾರೆ. ನೀವು ಕೂಡ ನಿಮ್ಮ ಕಡೆ ಏನು ನೈವೇದ್ಯ ಅಂತ ಶಿವನಿಗೆ ಅರ್ಪಣೆ ಮಾಡ್ತೀರಾ ಅಂತ ಖಂಡಿತ ಕಮೆಂಟ್ ಮಾಡಿ. ಯಾಕಪ್ಪ ಹಿಂಗೆ ಕೇಳ್ತಾರೆ ಅಂದರೆ ಎಲ್ಲ ಕಡೆ ವಿಭಿನ್ನ ಪದ್ಧತಿ ಇರುತ್ತೆ. ಸೊ ಆ ಕಾರಣದಿಂದ ನೀವು ಏನು ಮಾಡ್ತೀರಾ ಅಂತ ಖಂಡಿತ ಕೇಳ್ತಾ ಇದ್ದೀನಿ. ಚೆನ್ನಾಗಿ ನಾವು ಎಲ್ಲರೂ ನಮ್ಮ ಸಹ ಕುಟುಂಬ ಚೆನ್ನಾಗಿ ಅಭಿಷೇಕ ಮಾಡ್ತಾ ಇದ್ದೀವಿ. ಸೊ ನೋಡ್ಬೋದಾ. महेश्वराभ्यां नमः दधिस्नानं समर्पयामि ॐ देवर्षीणां प्रियं पुण्यं पवित्रं पुष्टिवर्धनं स्नानाय छंदिडी आपाची काही वाटते
ಸೊ ನಾನು ಇವಾಗ ನೋಡಿ ಅಭಿಷೇಕ ಕಂಪ್ಲೀಟ್ ಆಗಿದೆ. ಫಸ್ಟ್ ನಮ್ಮ ಮನೆಯವರು ಮತ್ತು ಆಮೇಲೆ ನಾನು, ನಮ್ಮ ಮಕ್ಕಳು, ಈ ಥರ ಎಲ್ಲರೂ ಕೂಡ ಚೆನ್ನಾಗಿ ಅಭಿಷೇಕ ಮಾಡಿಕೊಂಡು ಇವತ್ತು ಶಿವನದು ಪೂಜೆ ಮಾಡ್ತಾ ಇದ್ದೀವಿ. ಸೊ ಈ ವ್ಲಾಗ್ ನಿಮಗೆ ಹೆಂಗೆ ಅನ್ನಿಸ್ತದೆ ಅಂತ ಖಂಡಿತ ನನಗೆ ತಿಳಿಸಿ. ಮತ್ತಂದರೆ ನೀವಿದ್ದೀರ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬಾಯ್.